ಸಿಲಿಕಾನ್ ಸಿಟಿಯಲ್ಲಿ ಸುರಂಗ ರಸ್ತೆ ಯೋಜನೆಗೆ ಜಲ ಕಂಟಕ. ಸುರಂಗ ರಸ್ತೆ ಯೋಜನೆಯಿಂದ ಶುರುವಾಗಲಿದೆಯಾ ನೀರಿಗೆ ತತ್ವಾರ. ಸುರಂಗ ಮಾರ್ಗದ ಸುತ್ತಮುತ್ತ ಸೃಷ್ಟಿಯಾಗಲಿದೆಯಾ ಅಂತರ್ಜಲ ಕುಸಿತ. ಬೋರ್ವೆಲ್ ಕೊರೆತಕ್ಕೆ ಬೀಳಲಿದೆಯಾ ಶಾಶ್ವತ ಫುಲ್ ಸ್ಟಾಪ್. ಟನಲ್ ರಸ್ತೆ ಹಾದು ಹೋಗುವ ಏರಿಯಾಗಳಲ್ಲಿ ಕೊಳವೆ ಬಾವಿ ಮುಚ್ಚುವಂತ ಸ್ಥಿತಿ ಇದೆ. ಮೊದಲ ಹಂತದ ಟನಲ್ ರಸ್ತೆಯಿಂದ ಜಲ ಕಂಟಕದ ಆತಂಕ ಎದುರಾಗಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ನ ಹೊರಗೆ ಸುರಂಗ ಮಾರ್ಗ ನಿರ್ಮಾಣದ ಸಿದ್ಧತೆ ಆಗ್ತಿದೆ. ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಅನುದಾನದಲ್ಲಿ ಈ ಯೋಜನೆಯ ನಿರ್ಮಾಣದ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಂಚಾರ ದಟ್ಟಣೆಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಇದೀಗ ಜಲಕಂಟಕ ಅನ್ನೋದು ಎದುರಾಗ್ತಾ ಇದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ನ ಹೊರಗೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಅನುದಾನದಲ್ಲಿ ಈ ಯೋಜನೆಯ ನಿರ್ಮಾಣದ ಪ್ಲಾನ್ ರೆಡಿ ಆಗಿದೆ. ಸಂಚಾರ ದಟ್ಟಣೆಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಈ ಮುಖಾಂತರವಾಗಿ ಮುಂದಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಸುರಂಗ ರಸ್ತೆ ಯೋಜನೆಗೆ ಸದ್ಯಕ್ಕೆ ಜಲ ಕಂಟಕ ಎದುರಾಗ್ತಾ ಇರೋದು. ಸುರಂಗ ರಸ್ತೆ ಯೋಜನೆಯಿಂದ ನೀರಿಗೆ ತತ್ವಾರ ಶುರು ಆಗತ್ತಾ ಅನ್ನೋದು ಪ್ರಶ್ನೆ. ಸುರಂಗ ಮಾರ್ಗದ ಸುತ್ತಮುತ್ತ ಸೃಷ್ಟಿಯಾಗಲಿದೆಯಾ ಅಂತರ್ಜಲ ಕುಸಿತ? ಆಲ್ರೆಡಿ ಒಂದು ವರದಿ ಬಂದಿದೆ, ಅಂತರ್ಜಲ ಕುಸಿತ ಭಾರೀ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ. ಅದರ ಬೆನ್ನಲ್ಲೇ ಈ ಯೋಜನೆಯಿಂದ ಮತ್ತಷ್ಟು ಅಂತರ್ಜಲ ಕುಸಿತ ಆಗುವಂಥ ಒಂದು ಭಯ, ಆತಂಕ ಎದುರಾಗಿದೆ. ಈಗಾಗಲೇ ಕೆಲವು ದಿನಗಳ ಹಿಂದೆ ಒಂದು ವರದಿ ಬಿಡುಗಡೆ ಆಗಿತ್ತು. ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲಿ ಅಂತರ್ಜಲ ಮಟ್ಟ ಎಷ್ಟರ ಮಟ್ಟಿಗೆ ಕುಸಿತವಾಗಿದೆ ಅಂತ. ಈ ಯೋಜನೆಯಿಂದ ಮತ್ತೆ ಜಲಕಂಟಕ ಎದುರಾಗುವಂಥ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಇವಾಗ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ್ವರೆಗೆ, ನಾಯಂಡಹಳ್ಳಿಯಿಂದ ಕೇರ್ಪುರಂವರೆಗೆ ಟನಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಉದ್ದೇಶಿತ ಯೋಜನೆನೆಲ್ಲ ನೋಡ್ಕೊಂಡಿದ್ದೀವಿ. ಬಟ್ ಇದು ಬೋರ್ವೆಲ್ ಸಂಬಂಧಪಟ್ಟಾಗ ಏನಾಗಿದೆ ಅಂದರೆ ನಮಗೆ ತಿಳ್ಕೊಂಡಿರೋ ಪ್ರಕಾರ ಈಗ ಆಲ್ರೆಡಿ ಕೊಟ್ಟಿಗೆ ನಮ್ಮ ಏನು ಗುಟ್ಟಿಗೆರೆ ಟು ನಾಗವಾರದ ರೋಡ್ಗಳು ಬರ್ತಾಯಿದೆ, ಟನಲ್ ರೋಡ್ ಬರ್ತಾಯಿದೆ. ಮತ್ತು ಎಮ್ ಜಿ ರೋಡ್ ಕಡೆ ಕೂಡ ಟನಲ್ ರೋಡ್ ಬರ್ತಾಯಿದೆ. ಅಲ್ಲಿ ಸಿಚುವೇಶನ್ ಅಂತ ಹೇಳಿದರೆ ಈಗ ಅಲ್ಲಿರ್ತಕ್ಕಂಥ ಎಲ್ಲ ಬೋರನ್ನು ಮುಚ್ಚಿದ್ದಾರೆ, ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀರನ್ನು ಹೊರಗಡೆ ಬರೋಂಗಿಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಅಕ್ಕಪಕ್ಕ 50 ಮೀಟ್ರ್ವರೆಗೆ ಯಾವುದೇ ಹೊಸ ಬೋರ್ಗಳನ್ನ ಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಕೂಡ ಏನು ಹೊಸ ಟನಲ್ ರೋಡ್ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಆಳ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಏನು ಟೆಕ್ನಿಕಲಲ್ಲಿ ಏನು ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಿಮ್ಗೆ 50 ಮೀಟ್ರು ಬೋರ್ವೆಲ್ ಟನಲ್ ರೋಡಿಂದ 50 ಮೀಟ್ರ್ ಆ ಕಡೆ ಈ ಕಡೆ 100 ಮೀಟ್ರ್ ಕೂಡ ಅವರು ಡ್ರಿಲ್ಲಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ ನಮಗೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಎಲ್ಲ ನೀರಿನ ಬಳಕೆದಾರರಿಗೆ ಅನನುಕೂಲ ಅಂತೂ ಡೆಫಿನೆಟಾಗಿ ಆಗುತ್ತೆ. ಅದಕ್ಕೆ ಸರ್ಕಾರ ಬೇರೆ ರೀತಿ ಏನಾದರೂ ಅವ್ರಿಗೆ ನೀರನ್ನು ಪ್ರೊವೈಡ್ ಮಾಡ್ತಾರಾ, ಇಲ್ಲ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟು ಅಂದ್ರೆ ಬೇರೆ ಇಲ್ಲಿ ಕೆಲವು ಕಡೆ ಹೇಳಿದ್ದಾರೆ, ಪೇಪರ್ ನೋಡಿದ್ದೀನಿ. ಅವರು ಎಲ್ಲಿ ಬೇರೆ ಕಡೆ ಕೂಡ ಡ್ರಿಲ್ಲಿಂಗ್ ಮಾಡ್ಕೋಬೋದು ಅಂತ ಹಾಕಿದ್ದಾರೆ. ಅದಕ್ಕೆ ಯಾಕೆಂದರೆ ಬೆಂಗಳೂರಲ್ಲೆಲ್ಲ 30, 40, 60, 40 ಸೈಡ್ ಇರ್ತವೆ. ಎಲ್ಲಿ ಹೋಗಿ ಹಾಕ್ಕೋತಾರೆ? ಜಮೀನುಗಳಾದ್ರೆ ಕಾಂಪನ್ಸೇಷನ್ ತೊಗೊಳ್ತಾರೆ, ಅಲ್ಲಿಂದ ಈಗ ಇನ್ನೊಂದು ಜಾಗದಲ್ಲಿ ಹೋಗಿ ಮಾಡ್ಕೊಳ್ತಾರೆ. ಇಲ್ಲಿ ಕುಡಿಯೋ ನೀರಿಗೆ ಮುಖ್ಯವಾಗಿ ನೀರನ್ನು ಉಪಯೋಗಿಸೋದ್ರಿಂದ ನಿಮಗೆ ಬೇರೆ ಕಡೆ ಮಾಡಲಿಕ್ಕೆ ಅವಕಾಶ ಬರಲ್ಲ. ಹಾಗಾಗಿ ಇರ್ತಕ್ಕಂಥ ನೀರು ಒಂದು ಬ್ಯಾನ್ ಮಾಡ್ತಾರೆ, ನೀರೊಂದು ಮೂಲ ಒಂದು ಅವ್ರಿಗೆ ಬಂದಾಗ್ತದೆ. ಬಿಟ್ಟರೆ ಕಾವೇರಿ ನೀರನ್ನು ಅವ್ರು ಅವಲಂಬನೆ ಮಾಡಬೇಕಾಗತ್ತೆ. ನೀರಿನ ಕೊರತೆ ಅಂತೂ ಖಂಡಿತ ಅಲ್ಲಿರ್ತಕ್ಕಂಥ ರೆಸಿಡೆನ್ಷಿಯಲ್ ಅವ್ರಿಗೆ, ಅಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾಗರಿಕರಿಗೆ, ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಅಂತೂ ಖಂಡಿತ ಆಗುತ್ತೆ. ಸೈಡ್ ಎಫೆಕ್ಟ್ ನೀರು ಬರಬಾರ್ದಲ್ಲಿ. ಮೇಯ್ನಾಗಿ ನೀರಿನ ಮೂಲಗಳು ಟನಲ್ಗೆ ಹೋಗಬಾರ್ದು, ಅದನ್ನೆಲ್ಲ ಅಲ್ಲಿಗೆ ಟನಲ್ ರೋಡ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರನ್ನು ಆ್ಯಕ್ಚುಲಿ ಬಂದು ನೀರನ್ನು ತೆಗೆದೇ ಹೋದರೆ ಏನು ಎಫೆಕ್ಟ್ ಬರಲ್ಲ. ಬೋರ್ವೆಲ್ ಕೆಲವು ನೀರು ಉಕ್ಕುವಂಥ ಸನ್ನಿವೇಶ ಇಲ್ಲ ಬೆಂಗಳೂರಲ್ಲಿ. ಅದನ್ನು ಮುಚ್ಚಿಬಿಡ್ತಾರೆ, ಶಾಶ್ವತವಾಗಿ ಕ್ಲೋಸ್ ಮಾಡ್ತಾರೆ, ಕಾಂಕ್ರೀಟಿಂಗ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಮತ್ತೆ ನೀರೇನು ಅಲ್ಲಿಗೆ ಬಂದು ತೊಂದರೆ ಅಂತೂ ಏನೂ ಆಗೋದಿಲ್ಲ. ಈಗ ಆಲ್ರೆಡಿ ಎಲ್ಲ ನಾವು ಕೂಡ ರೀಸೆಂಟಾಗಿ ಎಮ್ ಜಿ ರೋಡು, ಬ್ರಿಗೇಡ್ ರೋಡ್ ಎಲ್ಲ ಡ್ರಿಲ್ ಮಾಡಿದ್ದೀವಿ, ರೀಸೆಂಟ್ಲಿ ಕೂಡ ಮಾಡಿದ್ದೀವಿ. ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲವರಿಗೆ. ಈಗ ರೀಸೆಂಟಾಗಿ 3 ಬೋರ್ವೆಲ್ ಡ್ರಿಲ್ ಮಾಡಿದ್ವಿ, ಅಲ್ಲಿ ಅವರಿಗೆ ಪರ್ಮಿಷನ್ ಸಿಕ್ಕಿದೆ ಡ್ರಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಎಲ್ಲಿಂದ ಟನಲ್ ರೋಡ್ ಇದೆ ಅಲ್ಲಿಂದ ಇಷ್ಟು ಮೀಟ್ರ್ ಮಾಡಬಾರ್ದು ಅಂತ ಅವ್ರು ರೂಲ್ ಇದ್ದಾವೆ. ಹಾಗಾಗಿ